ನಮಸ್ಕಾರ ಎಲ್ಲ ಬಂದವರೇ. ಬ್ರಿಟಿಷರ ಕಾಲದಲ್ಲಿ ಮೂಲ ಭೂಮಾಪನ, ಮರುಭೂಮಾಪನ, ಇಸ ಸರ್ವೆ ಆಯಿತು. ಇದರಿಂದ ಅಭಿವೃದ್ಧಿ ಕಾರ್ಯಗಳು ಕೈಗೆತ್ತಿಕೊಳ್ಳಕ್ಕೆ ತುಂಬ ಅನುಕೂಲ ಆಯಿತು. ಬ್ರಿಟಿಷರ ಕಾಲದಲ್ಲಿ ಅಭಿವೃದ್ಧಿ ಆದರೂ ಸಹ ಸ್ವಾತಂತ್ರ್ಯ ಇರಲಿಲ್ಲ. ಇದಕ್ಕೆ ಪೂರಕವಾಗಿ ಅನೇಕ ಚಳುವಳಿಗಳು ನಡೆದವು. ಅದರ ಪ್ರಯುಕ್ತ 1947ರಲ್ಲಿ ನಮಗೆ ಸ್ವಾತಂತ್ರ್ಯ ಸಿಕ್ತು. ಸ್ವಾತಂತ್ರ್ಯ ಸಿಕ್ಕ ನಂತರ ಹೊಸ ಸರ್ಕಾರಗಳು ರಚನೆ ಆದರು. ಆದರೆ ಮರುಭೂಮಾಪನ ಜಾರಿಯಾಗಲಿಲ್ಲ. ಇದರಿಂದಾಗಿ ರೈತರಿಗೆ ತೊಂದರೆ ಆಗ್ತಾ ಇತ್ತು. ಇದನ್ನು ಮನಗಂಡ ಸರ್ಕಾರ ಸರ್ವೆ ನಂಬರ್ನಲ್ಲಿ ಆಗಿರ್ತಕ್ಕಂಥ ಬದಲಾವಣೆಗಳನ್ನು ಇಂಡೀಕರಣ ಮಾಡಬೇಕು ಅಂತ ತೀರ್ಮಾನ ತಗೊಳುತ್ತೆ. ಅದೇ ಸೆಕೆಂಡರಿ ರಿಕಾನ್ಫಿಸ್ಕೇಷನ್. ಇದು 1956ರಿಂದ 1964ರವರೆಗೂ ಅಳತೆ ಕಾರ್ಯ ನಡೆಯುತ್ತೆ. ನಂತರ ಇದನ್ನು 1965ರಲ್ಲಿ ಜಾರಿ ಕೊಡ್ತಾರೆ. ಸೆಕೆಂಡರಿ ರಿಕ್ಲಾಸಿಫಿಕೇಶನ್ ಸಂದರ್ಭದಲ್ಲಿ ಏನು ಮಾಡಿದ್ರು ಅಂದರೆ, ಯಾವುದೇ ಜಮೀನಿನಲ್ಲಿ ಕುಷ್ಕಿ, ತರಿ, ಬಾಗಾಯಿತು, ಪ್ಲಾಂಟೇಶನ್ ಅಂತ 4 ಭಾಗ ಇದೆ. ಇದನ್ನು ನಾನು ಮುಂದೆ ತಿಳಿಸ್ಕೊಡ್ತೀನಿ. ಅಭಿವೃದ್ಧಿ ಕಾರ್ಯಗಳು ಕೈಗೊಂಡ ನಂತರ ಅಣೆಕಟ್ಟುಗಳು, ಜಲಾಶಯಗಳು ನಿರ್ಮಾಣ ಆದವು. ಇದರಿಂದಾಗಿ ನೀರಾವರಿ ಸೌಕರ್ಯ ಹೆಚ್ಚಾಯಿತು. ಕುಷ್ಕಿ ಜಮೀನು ತರಿ, ಬಾಗಾಯಿತು ಆಗಿ ಬದಲಾವಣೆಯಾಯಿತು. ಅನಾವೃಷ್ಟಿಯಿಂದಾಗಿ ಬಾಗಾಯಿತು ಜಮೀನು ಕುಷ್ಕಿ ಆಯಿತು. ಇವೆಲ್ಲವನ್ನು ಇಂಡೀಕರಣ ಮಾಡಿದ್ರು. ಯಾವುದೇ ಒಂದು ಸರ್ವೆ ನಂಬರ್ಲಿ ಇರ್ತಕ್ಕಂಥ ಖರಾಬನ್ನು ರೈತ ಹಸನು ಮಾಡಿಕೊಂಡು ಅದನ್ನು ಐನಾಗಿ ಪರಿವರ್ತನೆ ಆಗಿದ್ರೆ ಅದನ್ನು ಸಹ ಇಂಡೀಕರಣ ಮಾಡಲಾಯಿತು. ಅತಿವೃಷ್ಟಿಯಿಂದಾಗಿ ನದಿಗಳು ಉಕ್ಕಿ ಹರಿದು ಸರ್ವೆ ನಂಬರ್ನ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಜಮೀನುಗಳಿಗೆ ಕೊಚ್ಚಿ ಹೋಯಿತು ಮತ್ತು ಮಣ್ಣು ಸೇರ್ಪಡೆ ಆಯಿತು. ಇದನ್ನು ಸಹ ಅಲ್ಯುವಿಯಲ್ ಮತ್ತು ಡಿಲ್ಯುವಿಯಲ್ ಆಗಿ ಸೇರ್ಪಡೆ ಮಾಡಿದ್ದಾರೆ. ಸೆಕೆಂಡರಿ ರಿಕ್ಲಾಸಿಫಿಕೇಶನ್ ಸಂದರ್ಭದಲ್ಲಿ ಪ್ರತಿ ಬುಕ್ಕಿನ ಬದಲು ಆಕಾರ ಬಂದ್ ಮತ್ತು ಇನ್ನಿತರ ದಾಖಲೆಗಳನ್ನ ತಯಾರು ಮಾಡಿದ್ದಾರೆ. ಅವುಗಳನ್ನ ಸಂರಕ್ಷಿಸಿದ್ದಾರೆ. ಅವುಗಳನ್ನ ತಾವು ತಾಲೂಕು ಭೂಮಾಪನ ಕಚೇರಿಯಲ್ಲಿ ವೀಕ್ಷಿಸಬಹುದು ಮತ್ತು ಅಗತ್ಯವಿದ್ದ ನಿರ್ಗತ ಶುಲ್ಕ ಪಾವತಿಸಿ ಪಡೆಯಬಹುದಾಗಿದೆ. ನೆಲಮಾಪನಕ್ಕೆ ಸಂಬಂಧಪಟ್ಟಂಥ ಎಲ್ಲ ವಿಡಿಯೋಗಳು ಯೂಟ್ಯೂಬ್ನಲ್ಲಿ ಲಭ್ಯವಿದ್ದು, ನೆಲಮಾಪನ ಅಂತ ಟೈಪ್ ಮಾಡಿ ಸಬ್ಸ್ಕ್ರೈಬ್ ಆಗಿ ವೀಕ್ಷಿಸಿ. ನಮಸ್ಕಾರ.